ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಕೆ ಶಿವಕುಮಾರ್ಗೆ ಅಧಿಕಾರವನ್ನ ಹಸ್ತಾಂತರ ಮಾಡದೇ ಇದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ವಿಶ್ವನಾಥ್ ರವರು ಇದೀಗ ಒಂದು ಸ್ಫೋಟಕ ಹೇಳಿಕೆಯೊಂದನ್ನು ನೀಡಿದ್ದಾರೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಆಣೆ ಪ್ರಮಾಣ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರಗೊಳಿಸ್ತಾ ಇದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಈಗಾಗಲೇ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರ ಸಮಕ್ಷಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಆಣೆ ಪ್ರಮಾಣವನ್ನ ಮಾಡಿದ್ದಾರೆ. ಮೈಸೂರಲ್ಲಿ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಆಣೆ ಪ್ರಮಾಣ ವೇಳೆ ಕೆಲ ಹಿರಿಯ ನಾಯಕರು ಕೂಡ ಇದ್ರು, ಆದ್ರೆ ಈ ಬಗ್ಗೆ ಯಾರೊಬ್ರು ಕೂಡ ಈಗ ಬಾಯಿ ಬಿಡ್ತಾ ಇಲ್ಲ ಅಂತ ಹೇಳಿ ವಿಶ್ವನಾಥ್ ರವರು ಇದೀಗ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಈಗ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಈಗಾಗಲೇ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ರಿಯಾಕ್ಟ್ ಅನ್ನ ಮಾಡ್ತಾ ಇದ್ರು. ಅಂದ್ರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೆಳಗೆ ಇಳಿಸೋದು ಬೇಡ, ಅವರೇ 5 ವರ್ಷಗಳ ಕಾಲ ಪೂರ್ಣಾವಧಿಯಲ್ಲಿ ಸಿಎಂ ಆಗಿ ಮುಂದುವರಿಬೇಕು ಅಂತ ಹೇಳಿ ಸಿಎಂ ಬೆಂಬಲಿಗರು ಒತ್ತಾಯವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಡಿಕೆಶಿ ಅವರ ಬೆಂಬಲಿಗರು ಅವ್ರಿಗೂ ಒಂದು ಅವಕಾಶವನ್ನ ನೀಡಬೇಕು. ಯಾಕೆ ಅಂದ್ರೆ ಪಕ್ಷಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ, ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ, ಹಾಗಾಗಿ ಅವ್ರಿಗೂ ಒಂದು ಅವಕಾಶವನ್ನ ನೀಡಬೇಕು ಅಂತ ಹೇಳಿ ಡಿಕೆಶಿ ಬೆಂಬಲಿಗರು ಕೂಡ ಈಗಾಗಲೇ ಒತ್ತಾಯವನ್ನ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ವಿಶ್ವನಾಥ್ ರವರು ಒಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಅಂದ್ರೆ ಡಿಕೆಶಿ ಅವರಿಗೆ ಏನಾದ್ರೂ ಅಧಿಕಾರವನ್ನ ಕೊಡ್ಲಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ಅಂತ ಒಂದು ಹೇಳಿಕೆ ನೀಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಆಶ್ರಯ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ವಿಶ್ವನಾಥ್ ರವರು ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ ಪಾರ್ಟಿಯನ್ನೇ ಮುಗಿಸಲು ಸಿಎಂ ಸಿದ್ದರಾಮಯ್ಯ ಇದೀಗ ಮುಂದಾಗಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ವಚನ ಭ್ರಷ್ಟರಾದವರು ಯಾರು ಕೂಡ ಉಳಿದಿಲ್ಲ. ಸಿದ್ದರಾಮಯ್ಯನವರು ಈಗ ವಚನ ಭ್ರಷ್ಟರಾಗ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್ ವಿಶ್ವನಾಥ್ ಇದೀಗ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಪದ್ಯವನ್ನ ಉಲ್ಲೇಖಿಸಿದ್ದಾರೆ ವಿಶ್ವನಾಥ್. ಈ ಪದ್ಯವನ್ನ ಹೇಳಿ ಸಿಎಂ ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವ್ಯಾಘ್ರಕ್ಕೆ ಮಾತು ಕೊಟ್ಟಂತೆ ಹಸು ನಡೆದುಕೊಂಡಿತ್ತು, ಅಂತಹ ನಾಡಿನಲ್ಲಿ ನಾವಿದ್ದೇವೆ. ಆದ್ರೆ ಈಗ ಏನಾಗ್ತಾ ಇದೆ, ನಮ್ಮ ರಾಜ್ಯದ ಪರಿಸ್ಥಿತಿ ಏನಾಗ್ತಾ ಇದೆ ಅಂತ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕುರುಬ್ರು, ಹಾಲ್ ಕೆಟ್ಟರು ಕುರುಬ ಸಮುದಾಯ ಕೆಡಲ್ಲ, ಕುರುಬ ಸಮುದಾಯ ಯಾವತ್ತು ಕೊಟ್ಟ ಮಾತಿಗೆ ತಪ್ಪಿ ನಡೆದಿಲ್ಲ. ಸಿದ್ದರಾಮಯ್ಯ ಕುರುಬ ಸಮಾಜದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಅಂದ್ರೆ ಕುರುಬ ಸಮುದಾಯದವರು ಯಾವತ್ತೂ ಕೂಡ ಕೊಟ್ಟ ಮಾತಿಗೆ ತಪ್ಪಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ಸಿದ್ದರಾಮಯ್ಯನವರು ಮಾತ್ರ ಈ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ರವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಸು ವ್ಯಾಘ್ರನಿಗೆ ಮಾತು ಕೊಟ್ಟು ನನ್ನ ಮಗು ಅವಳು ನೋಡ್ಕೊಂಡು ಹಾಲು ಉಣಿಸ್ಬಿಟ್ಟು ಬರ್ತೀನಿ ಅಂತ ಹೇಳಿ ವಾಪಸ್ ಬರುತ್ತದೆ. ಹಸು ಅಂಥ ನಾಡ್ರಿ ಮುಖ್ಯಮಂತ್ರಿಗಳೇ, ಅಂಥ ನಾಡಿನಲ್ಲಿ ನೀವು ವಚನ ಭ್ರಷ್ಟರಾದರೆ ನೀವೇನಾಗ್ತೀರಿ? ನೀವು ವಚನ ಭ್ರಷ್ಟ ಮಾಡಿದಂಥವ್ರು ಏನಾದರೂ ಕುಮಾರಸ್ವಾಮಿ BSY ಇದರಲ್ಲಿ ವಚನ ಭ್ರಷ್ಟರಾದ ಏನಾದರೂ? ಈ ರಾಜ್ಯದಲ್ಲಿ ವಚನ ಭ್ರಷ್ಟರಾದವ್ರು ಯಾರೂ ಉಳಿದಿಲ್ಲ. ನೀವ್ಯಾಕೆ ವಚನ ಭ್ರಷ್ಟರಾಗ್ತಾ ಇದ್ದೀವಿ? ಕೊಡಿ. ಶಿವಕುಮಾರ್ ಕೇಳೋದ್ರೇನು ತಪ್ಪಿಲ್ಲ. ಶ್ರಮ ಇಲ್ವ ಅವ್ರದ್ದು? 134 ಸೀಟ್ ಬರಬೇಕು, 36 ಸೀಟ್ ಬರಬೇಕಾದ್ರೆ ಅವ್ರದ್ದು ಇನ್ವೆಸ್ಟ್ಮೆಂಟ್ ಇಲ್ವಾ? ಅವ್ರದ್ದು ಹೋರಾಟ ಇಲ್ವಾ? ಈಸ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ನಾವೆಲ್ಲ ಒಟ್ಟಿಗೆ ಇದ್ದವರು, ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯು. ಹಾಗೆ ಕಾಂಗ್ರೆಸ್ಸಿಗೆ ದ್ರೋಹ ಮಾಡಿಬಿಡಿ ಸಿದ್ದರಾಮಯ್ಯ. ಕಾಂಗ್ರೆಸ್ಗೆ ದ್ರೋಹ ಮಾಡೋದ್ರಿಂದ ನೀವೆಲ್ಲಿ ನಿಂತ್ಕೋತಿರೋ ಗೊತ್ತಿಲ್ಲ. ನೋ ಒಳ್ಳೆಯದಲ್ಲ. ಹಸು ವ್ಯಾಘ್ರನಿಗೆ ಮಾತು ಕೊಟ್ಟು ನನ್ನ